ಕನ್ಯಾ ರಾಶಿಯವರೇ, ಓ ದೇವರೇ, ಇದು ಹೇಗೆ ಸಾಧ್ಯ? ನಿಮ್ಮ ಕಿವಿಗಳು ಸೆಳೆಯುತ್ತವೆ. ಸತ್ಯವನ್ನು ಕೇಳುವುದರಿಂದ ಈ ರೀತಿಯ ವಿಡಿಯೋಗಳು ಹೆಚ್ಚಾಗಿ ಬರುವುದಿಲ್ಲ. ಆದ್ದರಿಂದ ಕೊನೆಯವರೆಗೂ ಇದನ್ನು ವೀಕ್ಷಿಸಲು ಮರೆಯದಿರಿ. ಇದರಿಂದ ಪ್ರಯೋಜನ ಪಡೆಯುವವರು ನೀವೇ. ಹೌದು ಸ್ನೇಹಿತರೆ, ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಚಲನೆಯು ಕೇವಲ ಸೂಚನೆಗಳನ್ನು ನೀಡುತ್ತಿದೆ. ಅದನ್ನು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ರಾಹು, ಕೇತು ಮತ್ತು ಶನಿ ನಿರ್ದಿಷ್ಟ ಸ್ಥಾನದಲ್ಲಿದ್ದಾಗ ಜೀವನದಲ್ಲಿ ಗುಪ್ತ ಸತ್ಯಗಳು ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬರುತ್ತವೆ. ನಿಮಗೆ ಒಂದು ವಿಷಯವಾಗಿ ಮತ್ತು ನಿಮ್ಮ ಬೆನ್ನ ಹಿಂದೆ ಇನ್ನೊಂದು ವಿಷಯವಾಗಿರುವ ಜನರ ನಿಜವಾದ ಮುಖ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ಜಗತ್ತು ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಸಮಯ ಮೀರುತ್ತಿದೆ. ನನ್ನ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ನಿಮಗೆ ಒಂದು ದೊಡ್ಡ ಅಚ್ಚರಿ ಕಾದಿದೆ. ಈಗ ನೀವು 24 ಗಂಟೆಗಳಲ್ಲಿ ಶ್ರೀಮಂತರಾಗುತ್ತೀರಿ. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಆದರೆ ನೀವು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂತಹ ಚಿಹ್ನೆಯ ಬಗ್ಗೆ ಹೇಳುತ್ತೇನೆ, ಅಂತಹ ಒಂದು ಘಟನೆಯ ಬಗ್ಗೆ, ಅಂತಹ ಸತ್ಯದ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸುವ ಮತ್ತು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುವ ಒಂದು ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ಆದರೆ ಅದಕ್ಕಾಗಿಯೇ ನೀವು ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಚಂದಾದಾರರಾಗಬೇಕು. ಅಲ್ಲದೆ ಕಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ, ಜೈ ಮಾತಾಜಿ ಎಂದು ನಿಮ್ಮ ಪೂರ್ಣ ಹೃದಯದಿಂದ ಬರೆಯಿರಿ. ಏಕೆಂದರೆ ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೃದಯದಿಂದ ಜೈ ಶನಿದೇವ, ಜೈ ಬಜರಂಗಬಲಿ ಎಂದು ಬರೆಯಿರಿ. ಅವರ ಆಶೀರ್ವಾದ ಸಿಗುತ್ತದೆ. ಈ ಬಾರಿ ನಿಮ್ಮ ಜಾತಕದಲ್ಲಿ ಯಾವ ರಾಶಿಗಳು ಕಾಣುತ್ತಿವೆ ಎಂಬುದನ್ನು ಚರ್ಚಿಸೋಣ. ಸ್ನೇಹಿತರೆ, ನೀವು ಯಾರೊಂದಿಗೆ ಇದ್ದೀರಿ? ನಿಮಗೆ ಒಂದು ದೊಡ್ಡ ಸತ್ಯ ಬಹಿರಂಗವಾಗಬಹುದು. ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ಅದು ಸತ್ಯ. ಗ್ರಹಗಳ ಪ್ರಭಾವವನ್ನು ನೋಡಿ ಕೆಲವರು ನಿಮ್ಮ ದಯೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನೀವು ಅದನ್ನು ಎತ್ತಿಕೊಳ್ಳುತ್ತೀರಿ ಮತ್ತು ಅದು ಯಾರೂ ದೂರದವರಲ್ಲ, ಅದು ನಿಮಗೆ ಹತ್ತಿರದಲ್ಲಿದೆ. ಅದು ನಿಮ್ಮ ನೆರೆಹೊರೆಯಿಂದ ಬಂದಿದೆ. ಅವರು ನಿಮ್ಮ ಜೊತೆ ಸಿಹಿಯಾಗಿ ಮಾತನಾಡುತ್ತಾರೆ. ನೀವಿಲ್ಲದಿದ್ದಾಗ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಇತರರಿಗೆ ರವಾನಿಸುತ್ತಾರೆ. ನಾನು ಇಂದು ನಿಮಗೆ ಹೇಳಲಿರುವ ಇದು ಹೃದಯವನ್ನು ಮುಟ್ಟುತ್ತದೆ. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಘಟನೆ ಸಂಭವಿಸಲಿದೆ. ಒಂದು ಜಾತಕದ ಚಿಹ್ನೆ ಇದೆ. ಅದರ ಬಗ್ಗೆ ನೀವು ತಿಳಿದುಕೊಂಡರೆ ನಿಮ್ಮ ಮನಸ್ಸನ್ನು ಬೆರಗುಗೊಳಿಸುತ್ತದೆ. ನೀವು ಇತ್ತೀಚೆಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ನಿಮಗೆ ತಿಳಿಯದೆ ಹಂಚಿಕೊಳ್ಳಲಾಗುತ್ತಿದೆ ಎಂದು ನೀವು ಭಾವಿಸಿದರೆ ವಿಶ್ವವು ನಿಮಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸುತ್ತಿದೆ. ಏಕೆಂದರೆ ಈಗ ನಿಮ್ಮ ಸ್ನೇಹಿತರ ಬಗ್ಗೆ ಸತ್ಯ ಬಹಿರಂಗಗೊಳ್ಳುತ್ತದೆ. ನಿಮ್ಮ ಸಂಬಂಧಿಕರು ಮತ್ತು ನೆರೆಹೊರೆಯವರ ಬಗ್ಗೆ ಸತ್ಯ ಬಹಿರಂಗಗೊಳ್ಳುತ್ತದೆ. ನೀವು ಅದನ್ನು ಕೇಳಿದ ನಂತರ ನಿಮ್ಮ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಈ ಸಮಯದಲ್ಲಿ ರಾಹುವಿನ ಪರಿಣಾಮವನ್ನು ನೋಡಿ 2 ಮಾನದಂಡಗಳನ್ನು ಹೊಂದಿರುವ ಜನರನ್ನು ಬಹಿರಂಗಪಡಿಸುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ನೀವು ಯಾರ ಮೇಲೂ ನಿಗಾ ಇಡಬೇಕಾಗುತ್ತದೆ. ನೀವು ಯಾರ ಮೇಲೆಯೂ ನಂಬಿಕೆ ಇಡಬಾರದು. ಸ್ನೇಹಿತರೆ, ಕಲಿಯುಗ ನಡೆಯುತ್ತಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಇಲ್ಲಿ ಯಾರನ್ನಾದರೂ ಕುರುಡಾಗಿ ನಂಬುವುದು ಮತ್ತು ನಿಮ್ಮ ಕಾಲಿಗೆ ಗುಂಡು ಹಾರಿಸಿಕೊಂಡಂತೆ. ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮುಂದುವರಿಯಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ದೇವರಲ್ಲಿ ನಂಬಿಕೆ ಇಡಿ. ನಿಮ್ಮ ಹೆತ್ತವರಲ್ಲಿ ನಂಬಿಕೆ ಇಡಿ. ಸಾಧ್ಯವಾದರೆ ನಿಮ್ಮ ಕುಟುಂಬದ ಮೇಲೆ ನಂಬಿಕೆ ಇಡಿ. ಆದರೆ ನೀವು ಹೊರಗಿನವರನ್ನು ನಂಬಿದರೆ, ನೀವು ನನ್ನನ್ನು ಬೆಂಬಲಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಯಾರು ನಿಜವಾಗಿಯೂ ನಿಮ್ಮವರಲ್ಲ. ಹೊರಗಿನ ಯಾರು ನಿಜವಾಗಿಯೂ ನಿಮ್ಮವರಲ್ಲ. ನಾವು ನಿಮ್ಮೊಂದಿಗೆ ಸಂಪರ್ಕದಲ್ಲಿರುವುದು ನಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ. ಸಮಯ ಕಡಿಮೆ ಇದೆ. ಸ್ನೇಹಿತರೆ, ನಾನು ಸುಳ್ಳು ಹೇಳುತ್ತಿಲ್ಲ. ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ಎರಡನೆಯ ದೊಡ್ಡ ಚಿಹ್ನೆಯನ್ನು ಆಲಿಸಿ. ನೀವು ಒಮ್ಮೆ ಆಳವಾಗಿ ಪ್ರೀತಿಸಿದ ವ್ಯಕ್ತಿ, ನೀವು ರಾತ್ರಿ ನಿದ್ದೆ ಮತ್ತು ಹಗಲಿನಲ್ಲಿ ಶಾಂತಿಯನ್ನು ಕಳೆದುಕೊಂಡಿದ್ದೀರಿ. ಅದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮನ್ನು ನೆನಪಿಸಿಕೊಳ್ಳಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವಿದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ಅವನು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಎಂದು ಭಾವಿಸಬೇಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಆ ನೆನಪು ಪ್ರೀತಿಯಿಂದಲ್ಲ, ಇಲ್ಲದೇ ಇರಬಹುದು. ಆದರೆ ಸ್ವಾರ್ಥ ಅಥವಾ ಅವಶ್ಯಕತೆಯಿಂದ ಆಗಿರಬಹುದು. ಸ್ವಾರ್ಥವಿಲ್ಲದೆ ಯಾರೂ ನಿಮ್ಮೊಂದಿಗೆ ಸಂಪರ್ಕ ಹೊಂದಿಲ್ಲ. ಹೌದು ಸ್ನೇಹಿತರೆ, ಶುಕ್ರ ಮತ್ತು ಚಂದ್ರನ ಸ್ಥಾನವು ಇದನ್ನು ಸೂಚಿಸುತ್ತದೆ. ಹಿಂದಿನ ಸಂಬಂಧಗಳ ನೆನಪುಗಳು ಮತ್ತೆ ಮರುಕಳಿಸುತ್ತವೆ. ಹಳೆಯ ಸಂದೇಶ, ಫೋನ್ ಕರೆ ಅಥವಾ ಯಾರೊಬ್ಬರ ಮೂಲಕ ನಿಮಗೆ ಸುದ್ದಿ ಸಿಗಬಹುದು. ಗ್ರಹಗಳು ನಿಮಗೆ ಅನುಕೂಲಕರ ಪರಿಸ್ಥಿತಿಗಳನ್ನು
ಸೃಷ್ಟಿಸುತ್ತಿರುವುದರಿಂದ ಇದು ನಿಮಗೆ ದೊಡ್ಡ ವಿಷಯವಾಗಿದೆ. ನಿಮಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಭಾವನೆಗಳು ನಿಮ್ಮನ್ನು ಕುಗ್ಗಿಸಲು ಮತ್ತು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಬಿಡಬಾರದು. ನೆನಪಿಡಿ, ಆ ವ್ಯಕ್ತಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ತೊರೆದ ವ್ಯಕ್ತಿಯ ಮರಳುವಿಕೆಗೆ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅವನು ನಿನ್ನ ಬಳಿಗೆ ಬಂದರೆ ಅವನನ್ನು ಹಗುರವಾಗಿ ಪರಿಗಣಿಸಬೇಡಿ. ಅವನು ನಿನ್ನನ್ನು ತಿರಸ್ಕರಿಸಿದರೆ ಅಥವಾ ಅವಳು ಎಲ್ಲೋ ಹೋಗಿ ನಂತರ ನಿಮ್ಮ ಬಳಿಗೆ ಹಿಂತಿರುಗಿದರೆ ಅವನು ಅಥವಾ ಅವಳು ಅರಿತುಕೊಂಡಿದ್ದಾರೆಂದು ನೀವು ಭಾವಿಸಬೇಡಿ. ಯಾರೂ ಅವರನ್ನು ನಿನಗಿಂತ ಹೆಚ್ಚು ಗೌರವಿಸುವುದಿಲ್ಲ ಎಂದು ತಿಳಿದು ಬಂದಿದೆ. ಅದು ನಿಜ, ಆದರೆ ನೀನು ನಿಮಗಿಂತ ಉತ್ತಮವಾದದ್ದನ್ನು ಕಳೆದುಕೊಂಡಿಲ್ಲ. ಆಗ ಅವನು ನಿಮ್ಮೊಂದಿಗಿದ್ದಾನೆ. ಬಿಟ್ಟು ಹೋಗುವ ಯಾರಾದರೂ ನಿಮಗೆ ಯಾವುದೇ ಸಮಯದಲ್ಲಿ ದ್ರೋಹ ಮಾಡಬಹುದು. ಆದ್ದರಿಂದ ಒಮ್ಮೆ ನಿಮ್ಮ ಜೀವನವನ್ನು ತೊರೆದ ಯಾರಾದರೂ ಮತ್ತೆ ಹಿಂತಿರುಗಲು ಎಂದಿಗೂ ಅವಕಾಶವಿರುವುದಿಲ್ಲ. ಪ್ರತಿಯಾಗಿ ನೀವು ಎಷ್ಟು ಬೇಕಾದರೂ ಅಳಬಹುದು ಮತ್ತು ಪಶ್ಚಾತ್ತಾಪ ಪಡಬಹುದು, ಆದರೆ ಈ ರೀತಿಯಲ್ಲಿ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯನ್ನು ಮತ್ತೆಂದೂ ನಂಬಬೇಡಿ. ಮೂರನೆಯ ಮತ್ತು ದೊಡ್ಡ ಚಿಹ್ನೆಯನ್ನು ಆಲಿಸಿ ಸ್ನೇಹಿತರೆ, ಇದು ನಿಮ್ಮ ಜೀವನದ ಮಹತ್ವದ ತಿರುವು. ಇಲ್ಲಿಯೇ ದೇವರ ಆಶೀರ್ವಾದಗಳು ಗೋಚರಿಸುತ್ತವೆ. ನೀವು ನಿಮ್ಮ ನೋವು, ಸಂಕಟ ಮತ್ತು ಸಮಸ್ಯೆಗಳನ್ನು ನೋಡುವಾಗ ಕೆಲವೊಮ್ಮೆ ದೇವರು ನಿಮಗೆ ಸಹಾಯ ಮಾಡುತ್ತಿದ್ದಾನೆ ಎಂದು ತೋರುತ್ತದೆ, ಆದರೆ ಇದು ಹಾಗಲ್ಲ. ಏಕೆಂದರೆ ಜ್ಯೋತಿಷ್ಯವು ಹೇಳುವಂತೆ ಒಬ್ಬ ವ್ಯಕ್ತಿಯು ಪರೀಕ್ಷೆಯನ್ನು ಎದುರಿಸಿದಾಗಲೆಲ್ಲ ಕೊನೆಯ ಹಂತವಾಗಿದ್ದು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ. ಮುಂದಿನ ಪ್ರತಿದಿನ ಒಬ್ಬರು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ನಮ್ಮ ಕಲ್ಪನೆಗೂ ಮೀರಿದ ಸಂಗತಿಗಳು ನಡೆಯುತ್ತವೆ, ನಾವು ಎಂದಿಗೂ ಊಹಿಸಲು ಸಾಧ್ಯವಾಗದ ಸಂಗತಿಗಳು. ಏಕೆಂದರೆ ನಾವು ಮನುಷ್ಯರು ಸಾಮಾನ್ಯ ಚಿಂತನೆಯನ್ನು ಹೊಂದಿದ್ದೇವೆ. ಅಷ್ಟು ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ, ಏಕೆಂದರೆ ಅದು ವಿಷಾದಕ್ಕೆ ಕಾರಣವಾಗಬಹುದು. ಆದಾಗ್ಯೂ ಶನಿದೇವರು ನಿಮ್ಮ ಕ್ರಿಯೆಗಳನ್ನು ಪರಿಶೀಲಿಸುವ ಸಮಯ ಇದು. ನೀವು ಯಾರಿಗೂ ಹಾನಿ ಮಾಡಿಲ್ಲದಿದ್ದರೆ, ಯಾರ ಹಕ್ಕುಗಳನ್ನು ಕಸಿದುಕೊಂಡಿಲ್ಲದಿದ್ದರೆ ನನ್ನನ್ನು ನಂಬಿರಿ, ನಿಮ್ಮ ಒಳ್ಳೆಯ ಸಮಯಗಳು ದೂರವಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಬರಲಿದೆ ಮತ್ತು ಶನಿದೇವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇದಲ್ಲದೆ ಗ್ರಹಗಳ ಪ್ರಭಾವವು ನಿಮ್ಮನ್ನು ಸಮೃದ್ಧರನ್ನಾಗಿ ಮಾಡಲು ಉದ್ದೇಶಿಸಿದೆ. ಏನೇ ನಡೆದರೂ ಅದು ತುಂಬಾ ಒಳ್ಳೆಯ ಘಟನೆಯಾಗಿರುತ್ತದೆ, ಏಕೆಂದರೆ ದೇವರು ನಿಮಗೆ ಅಂತಹ ಆಶೀರ್ವಾದಗಳನ್ನು ನೀಡಿದ್ದಾನೆ. ನೀವು ಎಂದಿಗೂ ನಿರೀಕ್ಷಿಸಿದ್ದನ್ನು ನೀವು ಪಡೆಯುತ್ತಿರುವಂತೆ ತೋರುತ್ತದೆ. ಇಂದು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿರುವವರು ನಿರಾಳರಾಗಿರುತ್ತಾರೆ. ಅವರಿಗೆ ನಿಮ್ಮ ಭಾವನೆಗಳು ಅರ್ಥವಾಗುವುದಿಲ್ಲ. ಕಾಲಕ್ರಮೇಣ ಅದೇ ಜನರು ಇಂದು ನಿಮ್ಮ ಯಶಸ್ಸನ್ನು ನೋಡಿ ಪ್ರಭಾವಿತರಾಗುತ್ತಾರೆ. ಸ್ವಲ್ಪ ತಾಳ್ಮೆಯಿಂದಿರಿ, ನಿಮ್ಮ ಅದೃಷ್ಟದ ಫಲ ನೀಡಿ. ನೀವು ಗರ್ಜಿಸುವ ದಿನ ದೂರವಿಲ್ಲ. ಈ ಸಮಯದಲ್ಲಿ ಹಿನ್ನಡೆಗಳನ್ನು ಎದುರಿಸುವುದನ್ನು ಕಲ್ಪಿಸಿಕೊಳ್ಳಿ. ನೀವು ನೋವು ಮತ್ತು ಸಂಕಟವನ್ನು ಅನುಭವಿಸುತ್ತಿದ್ದೀರಿ, ಆದ್ದರಿಂದ ಈ ಸಮಸ್ಯೆಗಳು ಹಲವಾರು. ಇದು ಕೇವಲ ಕೆಲವೇ ದಿನಗಳವರೆಗೆ ಮಾತ್ರ. ಒಳ್ಳೆಯ ಸಮಯಗಳು ಮರಳುತ್ತವೆ ಮತ್ತು ನೀವು ಮತ್ತೆ ಗರ್ಜಿಸುತ್ತೀರಿ. ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ, ನಿಮ್ಮ ಕನಸುಗಳು ನನಸಾಗುತ್ತವೆ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ ಸ್ನೇಹಿತರೆ. ನಿಮ್ಮ ಕಣ್ಣೀರು, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಸತ್ಯ, ನಿಮ್ಮ ಹೋರಾಟವು ಯಾರಿಂದಲೂ ಮರೆಮಾಡಲ್ಪಟ್ಟಿಲ್ಲ. ದೇವರು ಯಾವಾಗಲೂ ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸುತ್ತಿದ್ದಾನೆ ಮತ್ತು ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಸಿದ್ಧನಾಗಿದ್ದಾನೆ. ಇವತ್ತಲ್ಲದಿದ್ದರೆ ನಾಳೆ ನಿಮ್ಮ ಜೀವನ ಬದಲಾಗುತ್ತದೆ. ದೇವರಲ್ಲಿ ನಂಬಿಕೆ ಇಡಿ. ನಿಮ್ಮ ಅದೃಷ್ಟ ಉತ್ತುಂಗಕ್ಕೇರಿ ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುವ ದಿನ ದೂರ ಉಳಿದಿಲ್ಲ. ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಘಟನೆಗಳು ನಡೆಯಲಿವೆ. ಅಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತವೆ. ಇದರೊಂದಿಗೆ ಮುಂಬರುವ ದಿನಗಳಲ್ಲಿ ಶನಿ, ಗುರು ಮತ್ತು ಚಂದ್ರ ಗ್ರಹಗಳ ವಿಶೇಷ ಸಂದೇಶ ಅಥವಾ ಸಮಯದ ಬಗ್ಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಸಂಯೋಜಿತ ಪರಿಣಾಮವು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಹೌದು ಸ್ನೇಹಿತರೆ, ಕೆಲವು ಜನರು ಇದ್ದಕ್ಕಿದ್ದಂತೆ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು, ಅಲ್ಲದೆ ಯಾವುದೇ ಸ್ಥಗಿತಗೊಂಡ ಕೆಲಸವು ಮುಂದುವರಿಯಬಹುದು. ನೀವು ಖಂಡಿತವಾಗಿಯೂ ಅದನ್ನು ಬಯಸುತ್ತೀರಿ. ನಿಮಗೆ ಯಾರಾದರೂ ಪ್ರಮುಖರಿಂದ ಬೆಂಬಲವೂ ಸಿಗಬಹುದು. ಈ ಜಗತ್ತು ಸ್ವಾರ್ಥಿಯಾಗಿದೆ ಎಂದು ನಿನಗೆ ತಿಳಿದಿದೆ. ದೇವರು ಬಯಸಿದರೆ ಅವನು ತನ್ನ ಶಕ್ತಿಯನ್ನು ಯಾರೊಬ್ಬರ ಮನಸ್ಸಿನಲ್ಲಿ ಇರಿಸುವ ಮೂಲಕ ನಮಗೆ ಸಹಾಯ ಮಾಡುತ್ತಾನೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ನಿಮ್ಮ ಸುತ್ತಲೂ ಹರಡಿದ್ದ ಭ್ರಮೆಗಳು ಮತ್ತು ಸುಳ್ಳುಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಮತ್ತು ಇಲ್ಲಿಂದ ನೀವು ಸಂತೋಷದಿಂದ ಒಂದು ಕಾಲಿನ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಪವಾಡದ ಘಟನೆಗಳು ಸಂಭವಿಸುತ್ತವೆ. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ, ಸುಳ್ಳಲ್ಲ. ದೇವರು ನಿಮಗಾಗಿ ಅಂತಹ ಯೋಜನೆಗಳನ್ನು ಹೊಂದಿದ್ದಾನೆ. ನಿಮ್ಮ ಜೀವನದಲ್ಲಿ ಹೊಸದೊಂದು ವಿದ್ಯಮಾನ ಕಾಣಿಸಿಕೊಳ್ಳುತ್ತಿದೆ. ಅದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮಗಾಗಿ ಒಂದು ಸರಳ ಪರಿಹಾರ ಇಲ್ಲಿದೆ, ಕೇಳಿ. ಇಂದು ರಾತ್ರಿ ನೀವು ಮಲಗುವ ಮೊದಲು ದೇವರ ಮುಂದೆ ದೀಪ ಹಚ್ಚಿ ಮತ್ತು ನಿಜವಾದ ಹೃದಯದಿಂದ ಹೇಳಿ, ಓ ಕರ್ತನೇ, ದಯವಿಟ್ಟು ನನ್ನ ಜೀವನವನ್ನು ಆಶೀರ್ವದಿಸಿ, ಸುಳ್ಳುಗಾರರನ್ನು ತೆಗೆದುಹಾಕಿ ನನಗೆ ಸರಿಯಾದ ಮಾರ್ಗವನ್ನು ತೋರಿಸಿ. ನಂತರ ಅದನ್ನು 11 ಬಾರಿ ಪ್ರಾಮಾಣಿಕ ಹೃದಯದಿಂದ ಪಠಿಸಿ. ನಿಜ
ನಿಜವಾದ ಭಕ್ತಿಯಿಂದ ನೀವು ಓಂ ನಮಃ ಶಿವಾಯ ಎಂದು ಪಠಿಸಿ. ಸ್ನೇಹಿತರೆ, ಇದು ನಕಾರಾತ್ಮಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಎಂದು ನಂಬಲಾಗಿದೆ ಮತ್ತು ನೀವು ಸರಿಯಾದ ಜನರನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ ಮತ್ತು ಯೋಚಿಸಲು ಬಯಸುವ ರೀತಿಯಲ್ಲಿ ನಿಮ್ಮ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ನೀವು ಸರಿಯಾದ ಜನರನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಆಲೋಚನೆಗಳನ್ನು ಯೋಚಿಸುವ ಸಾಮರ್ಥ್ಯವನ್ನು ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸು ಕೂಡ ಚುರುಕಾಗುತ್ತದೆ. ಯಾರೊಬ್ಬರ ನಿಜವಾದ ಮುಖವು ನಿಮಗೆ ಬಹಿರಂಗವಾದರೆ ಅದನ್ನು ದೇವರಿಂದ ಬಂದ ಸಂಕೇತವೆಂದು ಪರಿಗಣಿಸಿ ಮತ್ತು ದೇವರಿಗೆ ಧನ್ಯವಾದ ಹೇಳಿ, ಏಕೆಂದರೆ ಯಾರದೋ ನಿಜವಾದ ಮುಖ ನಿಮಗೆ ಬಹಿರಂಗವಾಯಿತು. ವಯಸ್ಸಾದ ವ್ಯಕ್ತಿಯೊಬ್ಬರ ಹಿಂತಿರುಗಿದರೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಭಯಪಡಬೇಡಿ, ಇಲ್ಲದಿದ್ದರೆ ಅವರು ನಿಮಗೆ ತೊಂದರೆ ನೀಡಬಹುದು. ನೀವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದರೆ ದೇವರು ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾನೆ ಎಂಬ ನಂಬಿಕೆಯನ್ನು ಹೊಂದಿರಿ. ಶೀಘ್ರದಲ್ಲೇ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಸಂತೋಷ ಬರುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಮಹಾದೇವ ಅವರ ಅನೇಕ ಮಹಾನ್ ದೇವರುಗಳು ಮತ್ತು ದೇವತೆಗಳು ಸಹ ನಿಮ್ಮ ಮೇಲೆ ದಯೆ ತೋರಿಸುತ್ತಾರೆ. ದೇವಿ ಮಹಾಲಕ್ಷ್ಮಿ ಮತ್ತು ವಿಷ್ಣು ಕೂಡ ನಿಮ್ಮ ಮೇಲೆ ದಯೆ ತೋರಿಸುತ್ತಾರೆ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಆದಾಗ್ಯೂ ಗ್ರಹಗಳ ಸಂಚಾರವು ಕುದುರೆಯು ನಿಮ್ಮ ಮನೆ ಬಾಗಿಲಿಗೆ ಬರುವುದನ್ನು ಸೂಚಿಸುತ್ತದೆ ಮತ್ತು ಈ ಕುದುರೆಯನ್ನು ಸೂರ್ಯದೇವರು ಕಳಿಸುತ್ತಾನೆ. ಅದು ಬಿಳಿ ಬಣ್ಣದ್ದಾಗಿರುತ್ತದೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮ್ಮ ಮನೆಗೆ ಬರುತ್ತದೆ. ನೀವು ವ್ಯವಹಾರಕ್ಕಾಗಿ ಪ್ರಯಾಣಿಸಬೇಕಾಗಬಹುದು, ಆದ್ದರಿಂದ ನೀವು ಯಾವುದೇ ಸಾಲ ಯೋಜನೆಗಳನ್ನು ತ್ಯಜಿಸಲು ಬಯಸಬಹುದು. ನಿಮ್ಮ ಉದ್ಯೋಗದಾತರು ಮತ್ತು ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾರೆ. ವ್ಯಾಪಾರ ಪಾಲುದಾರರೊಂದಿಗೆ ವಿವಾದಗಳು ಉಂಟಾಗಬಹುದು. ನಿಮ್ಮ ಸಂಗಾತಿಯು ಗೌರವಯುತವಾಗಿರುತ್ತಾರೆ. ಪ್ರೀತಿಯನ್ನು ಪ್ರಸ್ತಾಪಿಸುವಾಗ ನೀವು ಸಂಯಮವನ್ನು ವಹಿಸಬೇಕಾಗುತ್ತದೆ. ಆದರೆ ಹೌದು, ಇಂದಿನ ಸಮಸ್ಯೆಗಳಿಂದ ಪಾಠ ಕಲಿತು ಮುಂದುವರಿಯುವ ಸಮಯ. ಯುವಕರು ಮತ್ತು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಎದುರು ನೋಡುತ್ತಿದ್ದಾರೆ. ಅವರಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಸಿಗಬಹುದು. ನೆರೆಹೊರೆಯವರು ಸಂಬಂಧಿಕರೊಂದಿಗಿನ ಪ್ರಸ್ತುತ ವಿವಾದವು ಬಗೆಹರಿಯುತ್ತದೆ ಮತ್ತು ಸಂಬಂಧವು ಮತ್ತೆ ಸಿಹಿಯಾಗಿರುತ್ತದೆ. ಕೆಲವು ಸವಾಲುಗಳು ಇರುತ್ತವೆ, ಆದರೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಇದರ ಎಲ್ಲ ಅಂಶಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ. ನೀವು ಆತುರ ಪಡಬಾರದು. ಸ್ನೇಹಿತರೆ, ನಕಾರಾತ್ಮಕ ಕ್ರಿಯೆಗಳು ನಿಮ್ಮ ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು. ಸ್ನೇಹಿತರು ಮತ್ತು ವ್ಯವಹಾರದ ಜನರು ಎಲ್ಲ ವಿಷಯಗಳಲ್ಲಿ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಕಾಗದ ಪತ್ರಗಳನ್ನು ನಿರ್ವಹಿಸುವಾಗ ಬಹಳ ಜಾಗರೂಕರಾಗಿರಿ. ಸಣ್ಣದೊಂದು ಉದ್ಯೋಗದಲ್ಲಿರುವವರು ಹೆಚ್ಚುವರಿ ಆದಾಯ ಗಳಿಸಲು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ತಪ್ಪಿಸಬೇಕು. ಹೊಸ ತಂತ್ರಜ್ಞಾನಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಹ ನಿರ್ಣಾಯಕವಾಗಿದೆ. ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ. ವಿರುದ್ಧ ಲಿಂಗದ ಯಾರೊಂದಿಗಾದರೂ ಅನ್ಯೋನ್ಯತೆಯು ಕುಟುಂಬದ ವಾತಾವರಣವನ್ನು ಹಾಳು ಮಾಡಬಹುದು. ನೀವು ವಿಶೇಷ ಕಾಳಜಿ ವಹಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಪ್ರಕೃತಿಗೆ ಹತ್ತಿರವಾಗಿರುವುದರಿಂದ ನಿಮಗೆ ಹೆಚ್ಚಿನ ಶಕ್ತಿ ಸಿಗುತ್ತದೆ. ನಿಮಗೆ ತುಂಬ ತುರ್ತು ಭಾವನೆ ಮೂಡುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಿಂದ ಹೊರಬಂದು ಭವಿಷ್ಯಕ್ಕಾಗಿ ದೊಡ್ಡ ಯೋಜನೆಗಳನ್ನು ಮಾಡಬಹುದು. ನೀವು ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡಬೇಕು ಮತ್ತು ವಿದೇಶ ಪ್ರವಾಸ, ದೀರ್ಘಕಾಲದ ಪ್ರಯಾಣಿಸುವ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಳೆಯ ಹೂಡಿಕೆಗಳು, ನೀವು ಆತ್ಮವಿಶ್ವಾಸದಿಂದ ದೊಡ್ಡ ಕನಸುಗಳನ್ನು ಕಾಣುವಿರಿ. ಯೋಜನೆಗಳ ಮೇಲೆ ಕೆಲಸ ಮಾಡಲು ಇದು ಸರಿಯಾದ ಸಮಯ ಮತ್ತು ನಿಮ್ಮ ಕುಟುಂಬದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಲಾಜಿಸ್ಟಿಕ್ಸ್ ಮತ್ತು ಆಮದು ರಫ್ತು ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಈ ದಿನವೂ ತುಂಬ ಯಶಸ್ವಿಯಾಗಿದೆ. ನೀವು ವಿದೇಶದಲ್ಲಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದರೆ ನಿಮಗೆ ಸಂದರ್ಶನ, ಕರೆ ಅಥವಾ ಆಹ್ವಾನ ಬರಬಹುದು. ನಿಮ್ಮ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತೇವೆ. ವಿದೇಶಿ ಗ್ರಾಹಕರಿಂದ ನಾವು ದೊಡ್ಡ ಮತ್ತು ಲಾಭದಾಯಕ ಆರ್ಡರ್ಗಳನ್ನು ಸಹ ಪಡೆಯಬಹುದು. ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ನೀವು ಪರಿಗಣಿಸುವಿರಿ. ದೂರದ ಸಂಬಂಧದಲ್ಲಿರುವ ದಂಪತಿಗಳು ಭೇಟಿಯಾಗಲು ಮತ್ತು ಒಟ್ಟಿಗೆ ವಾಸಿಸಲು ಯೋಚಿಸಬಹುದು. ಅವಿವಾಹಿತರು ವೈವಾಹಿಕ ಸೈಟ್ ಮೂಲಕ ಸಂಪರ್ಕಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ನೀವು ದೀರ್ಘಾವಧಿಯ ಸಂಬಂಧವನ್ನು ಸಹ ಹೊಂದಬಹುದು. ನೀವು ಪ್ರಯಾಣಿಸುವ ಕನಸು ಕಾಣುವಿರಿ. ಸಂಭಾಷಣೆಗಳು ಹಳೆಯ ಪ್ರೇಮ ಸಮಸ್ಯೆಗಳನ್ನು ಬಗೆಹರಿಸಬಹುದು. ದೀರ್ಘ ಗಂಟೆಗಳ ಕೆಲಸವು ಸಹ ನಿಮಗೆ ಕಡಿಮೆ ದಣಿವನ್ನುಂಟು ಮಾಡುತ್ತದೆ. ಸಂಜೆ ತೆರೆದ ಗಾಳಿಯಲ್ಲಿ ನಡೆಯುವುದು ಪ್ರಯೋಜನಕಾರಿಯಾಗಿದೆ. ಉತ್ತಮ ಉಸಿರಾಟದ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯುವುದು ಅತ್ಯಗತ್ಯ. ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ನೀಡಿದೆ. ಇಂದು ಆರ್ಥಿಕ ಲಾಭದ ಸಾಧ್ಯತೆ ಇದೆ, ಆದರೆ ಅದು ಸಾಧ್ಯವಾಗದಿರಬಹುದು. ಆದ್ದರಿಂದ ಕೋಪ ಕಡಿಮೆ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.